ಈ ವರ್ಷದಲ್ಲಿ ಈ ಬ್ಯಾಂಕಿನ ಸಾಧನೆ ಏನು ಆಗಿದೆ ಅದನ್ನು ಎಲ್ಲ ಈ ಪತ್ರಿಕಾ ಪ್ರಕಟಣೆ ಮೂಲಕ ನಮ್ಮೆಲ್ಲ ಪತ್ರಿಕಾ ಮಿತ್ರರಿಗೆ, ನಮ್ಮ ಗ್ರಾಹಕರಿಗೆ ಇದನ್ನು ತಲುಪಿಸುವ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಆಗಮಿಸಿದ್ದೀರಿ. ತಮಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ಇವತ್ತು 25-26 ವಿತ್ತೀಯ ವರ್ಷದಲ್ಲಿ ಎಂಸಿಸಿ ಬ್ಯಾಂಕ್ ವಿಶೇಷ ಸಾಧನೆಯನ್ನು ಮಾಡಿದೆ. ಇದನ್ನು ನಾನು ನಿಮ್ಮ ಮುಂದೆ ಇಡಲು ತುಂಬಾ ಸಂತೋಷ ಪಡ್ತೇನೆ. ಎಂಸಿಸಿ ಬ್ಯಾಂಕ್ ಒಂದು 114 ವರ್ಷ ಚರಿತ್ರೆ ಇರುವ ನಮ್ಮ ಬ್ಯಾಂಕ್. 2008ರಲ್ಲಿ ಎಂಸಿಸಿ ಬ್ಯಾಂಕಿನಲ್ಲಿ ನನ್ನ ನೇತೃತ್ವದ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಎಂಸಿಸಿ ಬ್ಯಾಂಕ್ ಗಣನೀಯ ಎಲ್ಲ ಕ್ಷೇತ್ರದಲ್ಲೂ ಸಾಧನೆ ಮಾಡಿದೆ. ಅದು ಗ್ರಾಹಕರಿಗಿರ್ಬಹುದು, ಅದು ಚಾರಿಟಿ ಏನು ಕಷ್ಟದಲ್ಲಿದ್ದವರಿಗೆ, ಸಮಾಜದಲ್ಲಿ ಕಟ್ಟಕಡೆಯಲ್ಲಿದ್ದವರಿಗೆ ಮತ್ತು ಎಲ್ಲ ಈ ಸರ್ವಿಸ್, ಕಸ್ಟಮರ್ ಸರ್ವಿಸ್ ಅನ್ನು ಒಂದು ಅಪ್ಗ್ರೇಡ್ ಮಾಡಲಿಕ್ಕೆ ನಾವು ಸತತ ಪ್ರಯತ್ನ ಮಾಡಿದ್ದರಿಂದ ಈ ವರ್ಷ ಎಂಸಿಸಿ ಬ್ಯಾಂಕು 13 ಕೋಟಿ ಪ್ರಾಫಿಟ್ ಅನ್ನು ಮಾಡಿ ಒಂದು ವಿಶೇಷ ಒಂದು ದಾಖಲೆ ಎಂಸಿಸಿ ಬ್ಯಾಂಕಿನಲ್ಲಿ ರಚಿಸಿದೆ. ಕಳೆದ ವರ್ಷದಲ್ಲಿ ನಾವು ಏನು ಒಂದು ವರ್ಷ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುವಾಗ ಏನನ್ನು ನಾವು ಒಂದು ವಿಷನ್, ಏನು ಗುರಿ ಮುಟ್ಬೇಕು ವರ್ಷಾಂತ್ಯದಲ್ಲಿ ಅಂತ ನಾವು ಯೋಜನೆ ಮಾಡಿದ್ದೆವು. ಅದರ ಪ್ರಕಾರದಲ್ಲಿ ಎಲ್ಲ ಡೆಪಾಸಿಟ್ ಇರಬಹುದು, ಅಡ್ವಾನ್ಸಸ್ ಇರಬಹುದು, NPA ನಾನ್ ಪರ್ಫಾರ್ಮೆನ್ಸ್ ಅಸೆಟ್ ಇರಬಹುದು, CRAR ಕ್ಯಾಪಿಟಲ್ ರಿಸ್ಕ್ ವೇಟ್ ಇರಬಹುದು, ಎಲ್ಲ ಈ ಒಂದು ಬ್ಯಾಂಕಿಂಗ್ ಪ್ಯಾರಾಮೀಟರ್ಸ್ ಅಲ್ಲಿ ಏನು ರಿಸರ್ವ್ ಬ್ಯಾಂಕ್ ಇಂಡಿಯಾದ್ದು ಏನು ಪ್ಯಾರಾಮೀಟರ್ಸ್ ಏನು ಉಂಟು ಎಲ್ಲ ಬೆಳವಣಿಗೆಯನ್ನು ನಾವು ಮಾಡಿ ತೋರಿಸಿದ್ದೇವೆ. ಆದ್ದರಿಂದ ಈ ವರ್ಷ ಎಂಸಿಸಿ ಬ್ಯಾಂಕು ಒಂದೇ ವರ್ಷದಲ್ಲಿ 282 ಕೋಟಿ ಟರ್ನ್ ಓವರ್ ಈ ವರ್ಷ ಮಾಡಿ ದಾಖಲೆ ರಚಿಸಿದೆ. ಇದೊಂದು ಎಂಸಿಸಿ ಬ್ಯಾಂಕಿನ ಚರಿತ್ರೆಯಲ್ಲಿ ಮೊದಲನೇದಾಗಿದೆ. ವಿಶೇಷವಾಗಿ 2018ರಲ್ಲಿ ನಾವು ಅಧಿಕಾರ ವಹಿಸಿಕೊಂಡಾಗ ಎಂಸಿಸಿ ಬ್ಯಾಂಕ್ ಟರ್ನ್ ಓವರ್ 500 ಕೋಟಿ ಇತ್ತು. ಕಳೆದ 7 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ ನೇತೃತ್ವದ ಅಧಿಕಾರ ವಹಿಸಿಕೊಂಡದ 1025 ಕೋಟಿ ಟರ್ನ್ ಓವರ್ ಕಳೆದ 7 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿ, ನಮ್ಮ ಸಿಬ್ಬಂದಿಯ ನೇತೃತ್ವದಲ್ಲಿ ನಾವು ಮಾಡಿ ಒಂದು ಎಂಸಿಸಿ ಬ್ಯಾಂಕಿನ ಒಂದು ಚರಿತ್ರೆಯಲ್ಲಿ ದಾಖಲೆ ರಚಿಸಿದಂತ ಈ ವರ್ಷ 25-26 ವರ್ಷ ಆಗಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಾವು ಈ ವರ್ಷ ತುಂಬಾ ಯೋಜನೆಗಳನ್ನು ಹಮ್ಮಿಕೊಂಡಿದ್ದೆವು. ಅದರಲ್ಲಿ ಈ ಆರ್ಥಿಕ ವರ್ಷದಲ್ಲಿ 25-26 20ನೇ ಶಾಖೆ ನಾವು ಬೈಂದೂರಿನಲ್ಲಿ ಕಳೆದ ಆಗಸ್ಟ್ ಅಲ್ಲಿ ಮಾಡಿಕೊಂಡೆವು, ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡಿದ್ದೇವೆ. ಅಂದ್ರೆ 25ನೇ ಶಾಖೆ ನಾವು ಸಂತೆಕಟ್ಟೆಯಲ್ಲಿ ಲೋಕಾರ್ಪಣೆ ಮಾಡಿ ಹೊಸ ಶಾಖೆಯನ್ನು ಲೋಕಾರ್ಪಣೆ ಮಾಡಿದ್ದೆವು. ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ 16 ಶಾಖೆ ಇದ್ದದ್ದು, 2002ರಲ್ಲಿ 16 ಶಾಖೆ ಇದ್ದದ್ದು. ನಂತರ 24 ವರ್ಷಗಳ ನಂತರ ನಮ್ಮ ಆಡಳಿತ ಮಂಡಳಿ ಅಧಿಕಾರ ಬಂದ ನಂತರ ಸಾಧಾರಣ 5 ಹೊಸ ಶಾಖೆಗಳನ್ನು ನಾವು ಮಾಡಿದ್ದೆವು. ಆ ರಿಸರ್ವ್ ಬ್ಯಾಂಕಿನ ಪರವಾನಗಿ ಪಡೆದು 5 ಶಾಖೆಗಳು ಮಾಡಿದ್ದೆವು. ಅದರಲ್ಲಿ ಬ್ರಹ್ಮಾವರ ಶಾಖೆ, ನಂತರ ಬೆಳ್ತಂಗಡಿ ಶಾಖೆ, ನಂತರ ಬೆಳ್ಮಾನ್ ಶಾಖೆ, ನಂತರ ಬೈಂದೂರು ಶಾಖೆ, ನಂತರ ಸಂತೆಕಟ್ಟೆ. ಇದು 3 ಶಾಖೆಗಳು ಕಳೆದ 1 ವರ್ಷದಲ್ಲಿ ಸಮೀಪಿಸುತ್ತದೆ. ಬ್ರಹ್ಮಾವರ ಶಾಖೆ ಈ ವರ್ಷಕ್ಕೆ, ಈ ಮಾರ್ಚ್ಗೆ 2 ವರ್ಷ ಸಮೀಪಿಸುತ್ತಿದೆ. ಅದು ಈ ವರ್ಷ ಬ್ರಹ್ಮಾವರ ಶಾಖೆ 2 ವರ್ಷದಲ್ಲಿ ಆ ಶಾಖೆ ಪ್ರಾಫಿಟ್ ಅನ್ನು ಮಾಡಿ ಅದು ಸಹ ಒಂದು ವಿಶೇಷ ಬೆಳವಣಿಗೆಯನ್ನು ಕಂಡಿದೆ. ಹೊಸ ಶಾಖೆಗಳು ಮುಂದಿನ ನೆಕ್ಸ್ಟ್ ಇಯರ್ ಅಲ್ಲಿ, ಫಿನಾನ್ಷಿಯಲ್ ಅಲ್ಲಿ ನಮ್ಮ ಎಲ್ಲಾ ಶಾಖೆಗಳು ಪ್ರಾಫಿಟ್ ಗೆ ಬರ್ಲಿಕ್ಕೆ ಅಂತ ನಾನು ಹೇಳಲು ಸಂತೋಷ ಪಡುತ್ತೇನೆ. ಆದ್ದರಿಂದ ಈ ಆರ್ಥಿಕ ವರ್ಷ ಎಂಸಿಸಿ ಬ್ಯಾಂಕಿಗೆ ಒಂದು ಒಳ್ಳೆಯ ವರ್ಷ. ಎಲ್ಲ ಕ್ಷೇತ್ರದಲ್ಲಿಯೂ ನಾವು ಏನು ವರ್ಷ ಪ್ರಾರಂಭ ಮಾಡುವಾಗ ಎಷ್ಟು ಟಾರ್ಗೆಟ್ ಅನ್ನು ಇಟ್ಟುಕೊಂಡಿದ್ದೇವ, ಅದು ಟಾರ್ಗೆಟ್ ಡೆಪಾಸಿಟ್ ಅಲ್ಲಿ ಸಹ ನಾವು ರೀಚ್ ಆಗಿದ್ದೇವೆ, ಅಡ್ವಾನ್ಸ್ ಅಲ್ಲಿ ಸಹ ನಾವು ರೀಚ್ ಆಗಿದ್ದೇವೆ. ಮತ್ತು ಏನು ನಾವು ಯೋಜನೆಗಳು 1 ವರ್ಷದಲ್ಲಿ ನಮ್ಮ ಪ್ಲಾನ್ ಆಫ್ ಆಕ್ಟಿವಿಟೀಸ್ ಏನು ಇಟ್ಟಿದ್ದೆವು ಅದರಲ್ಲಿ 2 ಹೊಸ ಶಾಖೆಗಳು ನಮ್ಮ ಆಯ್ತು, 6 ಹೊಸ ATMಗಳು ಸಹ ಆಗಿದೆ. ಅದರಲ್ಲಿ ಬೆಳ್ಮಾನ್ ಇರ್ಬೋದು, ಸುರತ್ಕಲ್ ಇರ್ಬೋದು, ಉಡುಪಿ ಇರ್ಬೋದು, ಬೆಳ್ತಂಗಡಿ, ಸಂತೆಕಟ್ಟೆ, ಕುಶೇಖರದಲ್ಲಿ ಹೀಗೆ ಒಟ್ಟು 15 ATMಗಳು ನಮ್ಮ ಎಂಸಿಸಿ ಬ್ಯಾಂಕಿಗೆ ಈ ಆರ್ಥಿಕ ವರ್ಷದಲ್ಲಿ ನಾವು ಮಾಡಿದ್ದೇವೆ. ಅದರಿಂದ ಇದರಲ್ಲಿ ಈ ವರ್ಷದಲ್ಲಿ ವಿಶೇಷವಾಗಿ ನಮ್ಮ ಕುಶೇಖರ ಬ್ರಾಂಚ್ ಅನ್ನು
ಇವಾಗಲೇ ಅದು ರೆಂಟಿಗೆ ಇತ್ತು. ನಾವು ಅದನ್ನು ಪರ್ಚೇಸ್ ಮಾಡಿ ಓನ್ ಪ್ರಮಿಸಸ್ ಆಗಿ ನಾವು ಕುಲಶೇಖರ ಬ್ರಾಂಚ್ ಅನ್ನು ಸಹ ಮೇಲ್ದರ್ಜೆಗೇರಿಸಿದ್ದೇವೆ. ಆದ್ದರಿಂದ ಈ ವರ್ಷ ನಮಗೆ ವಿಶೇಷ ಸಾಧನೆ ಮಾಡಲಿಕ್ಕೆ ನಮಗೆ ದೇವರು ಅನುಗ್ರಹಿಸಿದ್ದಾರೆ. ನಾವು ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಮ್ಮ ವಿಶೇಷವಾಗಿ ನಮ್ಮ ಬ್ಯಾಂಕಿನ ಗ್ರಾಹಕರು ಇರಬಹುದು, ಷೇರ್ ಹೋಲ್ಡರ್ ಇರಬಹುದು, ಅವರು ನಮಗೆ ನಮ್ಮ ಬ್ಯಾಂಕಿನ ಏನು ರೂಲ್ಸ್ ರೆಗ್ಯುಲೇಷನ್ ಗಳಿಗೆ ನಮಗೆ ಅವರು ಸಹಕಾರ ಕೊಟ್ಟದ್ದರಿಂದ ನಮಗೆಲ್ಲ ಗಣನೀಯವಾಗಿ ನಮಗೆಲ್ಲ ಕ್ಷೇತ್ರದಲ್ಲಿ ನಮಗೆ ಸಾಧನೆ ಮಾಡಲಿಕ್ಕೆ ಕಾರಣ ಆಗಿದೆ ಅಂತ ನಾನು ಈ ವೇಳೆ ಎಲ್ಲರೂ ಸಂತೋಷ ಪಡುತ್ತೇನೆ. ವಿಶೇಷವಾಗಿ ಮುಂದಿನ ವರ್ಷದಲ್ಲಿ ನಾವೊಂದು ಯೋಜನೆಯನ್ನು ಇವಾಗಲೇ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಹೊಸ ಶಾಖೆಗಳು ಈಗ 21 ಶಾಖೆ ಉಂಟು. 4 ಹೊಸ ಶಾಖೆಗಳನ್ನು ನಾವು ಹೊಸ ಶಾಖೆಗಳನ್ನು ಉದ್ಘಾಟನೆ ಮಾಡಿ 25 ಶಾಖೆ ಟೋಟಲ್ 25 ಶಾಖೆ ಆಗ್ಬೇಕಂತ ನಾವು ಒಂದು ಯೋಜನೆ ಹಾಕಿದ್ದೇವೆ. ಅದರಲ್ಲಿ ಸಿಲ್ವರ್ ಬ್ರಾಂಚ್ 25th ಸಿಲ್ವರ್ ಬ್ರಾಂಚ್ ನಾವು ಮಂಗಳೂರಿನಲ್ಲಿ ಒಂದು ಪ್ಲೇಸ್ ಅಲ್ಲಿ ಈ ಫಿನಾನ್ಷಿಯಲ್ ಮಾರ್ಚ್ ಎಂಡ್ ಒಳಗೆ ನಾವು ಉದ್ಘಾಟನೆ ಮಾಡಿ ನಾವು ಲೋಕಾರ್ಪಣೆ ಮಾಡಲಿಕ್ಕೆ ತಯಾರಾಗಿದ್ದೇವೆ. ಮತ್ತು ಈ ವರ್ಷದಲ್ಲಿ ಮುಂದಿನ ವರ್ಷದಲ್ಲಿ ಈ ಏಪ್ರಿಲ್ ಇಂದ ಮಾರ್ಚ್ ಎಂಡ್ ಒಳಗೆ ನಮ್ದು ಮಾರ್ಗನ್ಸ್ ಗೇಟ್ ಬ್ರಾಂಚ್ ಮತ್ತು ಮೂಡುಬಿದಿರೆ ಬ್ರಾಂಚ್ ಫಸ್ಟ್ ಫ್ಲೋರ್ ಉಂಟು, ಅದು ಗ್ರೌಂಡ್ ಫ್ಲೋರಿಗೆ ನಾವು ಶಿಫ್ಟ್ ಮಾಡಿ ಆಗಸ್ಟ್ ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೇವೆ. ಮಾರ್ಗನ್ಸ್ ಗೇಟ್ ಬ್ರಾಂಚ್ ಹಾಗೇನೆ ನಮ್ಮ ಹಳೆಯದಿದ್ದ ಬ್ರಾಂಚ್ ನಂದಿಗುಡ್ಡ ಇದ್ದ ಬ್ರಾಂಚ್ ಅದನ್ನು ನಾವು ನಮ್ಮ ಮಾರ್ಗನ್ಸ್ ಗೇಟ್ ಹತ್ತಿರ ನಾವು ಅದನ್ನು ಶಿಫ್ಟ್ ಮಾಡಲಿ ಅಪ್ಗ್ರೇಡ್ ಮಾಡಲಿಕ್ಕೆ ನಾವು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಮತ್ತು ವಿಶೇಷವಾಗಿ ಇವಾಗಲೇ ನಮಗೆ ಈ ವರ್ಷದಲ್ಲಿ 22ನೇ ಮತ್ತು 23 2 ಹೊಸ ಶಾಖೆಗಳು ಮಾಡಲಿಕ್ಕೆ RBI ನವರು ನಮಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 22ನೇ ಬ್ರಾಂಚ್ ಜೂನ್ 28 ತಾರೀಕಿಗೆ ದೇರಳಕಟ್ಟೆ ಫಾದರ್ ಮುಲ್ಲರ್ಸ್ ಹೋಮಿಯೋಪತಿ ಹಾಸ್ಪಿಟಲ್ ನ ಎದುರು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಅಲ್ಲಿ ಜೂನ್ 28ಕ್ಕೆ ನಾವು 22ನೇ MCC ಬ್ಯಾಂಕಿನ ಹೊಸ ಶಾಖೆಯನ್ನು ಉದ್ಘಾಟನೆ ಮಾಡ್ತೇವೆ. ನಂತರ ಆಗಸ್ಟ್ ತಿಂಗಳಲ್ಲಿ ನಾವು ಕಟಪಾಡಿಯಲ್ಲಿ 23ನೇ ಶಾಖೆಯನ್ನು ನಾವು ಉದ್ಘಾಟನೆ ಮಾಡ್ತೇವೆ. ಕಟ್ಪಾಡಿ ಅದು ಓಲ್ಡ್ ಪೋಸ್ಟ್ ಆಫೀಸ್ ರೋಡ್ ಅಲ್ಲಿ ನಾವು ಅದನ್ನು ಸಹ ಉದ್ಘಾಟನೆ ಮಾಡಲಿಕ್ಕೆ ಇವಾಗಲೇ ತಯಾರಾಗಿದ್ದೇವೆ. ಆದ್ದರಿಂದ ವಿಶೇಷ ಯೋಜನೆಗಳು ನಾವು ಇಟ್ಟಿದ್ದೇವೆ. ಮಾರ್ಚ್ ಎಂಡೊಳಗೆ ನಮ್ದು 24 ಮತ್ತು 25 ಬ್ರಾಂಚ್ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ MCC ಬ್ಯಾಂಕ್ ಇದು 25 ಬ್ರಾಂಚ್ ನಾವು ಮಾಡಿ ಲೋಕಾರ್ಪಣೆ ಒಟ್ಟಿಗೆ ಮಾಡ್ತೇವೆ. ವಿಶೇಷವಾಗಿ ನನಗೆ ಸಾಧನೆ ಮಾಡಲಿಕ್ಕೆ ನಮ್ಮ ಗ್ರಾಹಕರು ಸಹಕಾರ ಕೊಟ್ಟಿದ್ದಾರೆ. MCC ಬ್ಯಾಂಕ್ ಅಂತ ಹೇಳಿದ್ರೆ ರಿಸರ್ವ್ ಬ್ಯಾಂಕ್ ಇಂಡಿಯಾ ಅಡಿಯಲ್ಲಿ ಎಲ್ಲ ನಾವು ಇದು ರೆಗ್ಯುಲೇಟರಿ ಇದು ಫಿನಾನ್ಷಿಯಲ್ ಮ್ಯಾಟರ್ಸ್ ಅಲ್ಲಿ ಎಲ್ಲ ರಿಸರ್ವ್ ಬ್ಯಾಂಕ್ ಇಂಡಿಯಾ ನೋಡುದು. ನಮಗೆ ಡುವೆಲ್ ರೈಟ್ಸ್ ಇಟ್ಟು ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ನಮ್ದು ಅಡ್ಮಿನಿಸ್ಟ್ರೇಟಿವ್ ಥಿಂಗ್ಸ್ ಕೋಆಪರೇಟಿವ್ ಆಕ್ಟ್ ಪ್ರಕಾರ ನಡೀತದೆ. ಆದ್ದರಿಂದ MCC ಬ್ಯಾಂಕ್ ಅಂತ ಹೇಳಿದ್ರೆ ಎಲ್ಲ RBI ರಿಸರ್ವ್ ಬ್ಯಾಂಕ್ ಇಂಡಿಯಾ ಇದರ ಅಡಿಯಲ್ಲಿ ಕೆಲಸ ನಿರ್ವಹಿಸ್ತಾ ಇದೆ. ಡೆಪಾಸಿಟ್ ಗಳಿಗೆ DICGC ಡೆಪಾಸಿಟ್ ಇನ್ಶೂರೆನ್ಸ್ ಗ್ಯಾರಂಟಿ ಇದು ಉಂಟು. ನಮಗೆ DICGC ಇನ್ಶೂರೆನ್ಸ್ ಕವರೇಜ್ ಉಂಟು. ಎಲ್ಲ ಡೆಪಾಸಿಟ್ ಗಳಿಗೆ ಹೇಗೆ ನ್ಯಾಷನಲ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಗಳಿಗೆ ಇನ್ಶೂರೆನ್ಸ್ ಕವರೇಜ್ ಏನು ಉಂಟು ನೋಡಿ, ಅದು ನಮ್ಮ ಬ್ಯಾಂಕಿನ ಡೆಪಾಸಿಟರ್ಸ್ ಗಳಿಗೆ ಅದನ್ನು ಸಿಗ್ತದೆ ಅಂತ ನಾನು ಈ ವೇಳೆ ನಿಮ್ಮ ಮುಖಾಂತರ ನಾನು ಹೇಳುವಂತ ಕೆಲಸವನ್ನು ಮಾಡ್ತೇನೆ. ಆದ್ದರಿಂದ MCC ಬ್ಯಾಂಕಿಗೆ ಒಂದು ಒಳ್ಳೆ ಬೆಳವಣಿಗೆಗೆ ತಾವೆಲ್ಲರೂ ಸಹಕಾರ ಆಗಿದ್ದೀರಿ. ಕಳೆದ 7 ವರ್ಷದಿಂದ MCC ಬ್ಯಾಂಕ್ ಒಂದು ಗಣನೀಯವಾಗಿ ಸಾಧನೆ ಮಾಡ್ತದೆ. ಅದು ಎಲ್ಲ ಜನರಿಗೆ ಅಗತ್ಯವಿರುವ ಕೆಲಸ, ಕಸ್ಟಮರ್ ಸರ್ವಿಸ್ ಇರಬಹುದು, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇರಬಹುದು, ಮತ್ತು ಹೊಸ ಯೋಜನೆಗಳು ಈ ಬ್ಯಾಂಕಿನಲ್ಲಿ ಹೊಸ ಪ್ರಾಡಕ್ಟ್ಗಳು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆಲ್ಲರಿಗೂ ನಿಮಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿಶೇಷವಾಗಿ ನಾನು ಈ ವೇಳೆ ನೆನಪಿಸುತ್ತೇನೆ ನಮ್ಮ ಬ್ಯಾಂಕಿನ ಪ್ರೊಫೆಷನಲ್ ಡೈರೆಕ್ಟರ್ CJ ಪಿಂಟು ಅವರದ್ದು ಇವತ್ತು ಬರಲಿಲ್ಲ, ಅವರದ್ದು ಹೆಲ್ತ್ ಸ್ವಲ್ಪ ಹುಷಾರಿಲ್ಲ. ಅದರಿಂದ ಮತ್ತು ನಮ್ಮ ಎಲ್ಲ ಆಡಳಿತ ಮಂಡಳಿಯ ನಿರ್ದೇಶಕರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ ಮತ್ತು ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು. MCC ಬ್ಯಾಂಕ್ ಅಂದ್ರೆ ಆಡಳಿತ ಮಂಡಳಿ ಮತ್ತು MCC ಬ್ಯಾಂಕಿನ ಸಿಬ್ಬಂದಿಯ ಸಹಕಾರದಿಂದ ಮಾತ್ರ ಇಷ್ಟೊಂದು ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಉಂಟು. ಯಾಕಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳಿದ್ರೆ ಆನ್ ಪಾಲಿಸಿ ಪ್ರಕಾರ ಆಡಳಿತ ಮಾಡಿದ್ರೆ ಯಾವುದೋ ಸಾಧನೆ ಮಾಡಲಿಕ್ಕೆ ಸಾಧ್ತದೆ ಅಂತ ಈ ವರ್ಷಿನ ನಮ್ಮ ಬ್ಯಾಂಕಿನ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಶೀಟೇ ಹೇಳ್ತದೆ. ನಾವು 13 ಕೋಟಿ ಗ್ರಾಸ್ ಪ್ರಾಫಿಟ್ ಅನ್ನು ಮಾಡಿದ್ದೇವೆ. NPA ಕವರೇಜ್ ರೇಷಿಯೋ 1.25% ಆಗಿದೆ. ಎಲ್ಲ ಸಾಧನೆಗೆ ನಾನು ತಮಗೆಲ್ಲರಿಗೂ ಧನ್ಯವಾದಗಳು ಸಮರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮ ಬ್ಯಾಂಕಿನ
ಗ್ರಾಹಕರಂತ ಹೇಳಿದ್ರೆ ನಮ್ಮ ಬ್ಯಾಂಕಿನ ಅಲ್ಲಿ ಬರುವ ಗ್ರಾಹಕರಿಗೆ ನಮ್ಮ ಸಿಬ್ಬಂದಿಗಳು ಒಂದು ದೇವರಂತಾನೆ ಯೋಚಿಸಿ ಎಲ್ಲ ಅದನ್ನು ಹೇಗೆ ಸೇವೆ ಕೊಡ್ಬೇಕಂತ ಆ ರೀತಿಯ ಸೇವೆ ನಮ್ಮ ಬ್ಯಾಂಕಿನಲ್ಲಿ ಸಿಗ್ತದೆ. ಆದ್ದರಿಂದ ಇದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೇನೆ. ವಿಶೇಷವಾಗಿ ನಾವು ನಮ್ಮ ಬ್ಯಾಂಕಿದ್ದು ಡೀಟೇಲ್ಸ್ ನಿಮಗೆ ಈ ಪತ್ರಿಕಾ ಪ್ರಕಟಣೆ ಮುಖಾಂತರ ನಾವು ಕೊಟ್ಟಿದ್ದೇವೆ. ಏನಾದ್ರೂ ನಿಮಗೆ ಇರ್ಲಿಕ್ಕೆ ಕೇಳಲಿಕ್ಕೆ ಇದರ ಬಗ್ಗೆ ಇದ್ರೆ ನೀವು ಕ್ಲಾರಿಫಿಕೇಶನ್ ಮಾಡಬಹುದು. ಯಾವುದು ಉಪಸ್ಥಿತಿ ನಾವು ಕೊಟ್ಟಿದ್ದೇವೆ. ಓಕೆ. ಇಲ್ಲಿ ವೇದಿಕೆಯಲ್ಲಿ ನಮ್ಮ ಡೈರೆಕ್ಟರ್ ಆಂಡ್ರೂ ಡಿ ಸೋಜಾ ಪಾಲಟ್ಕ ಮೂಡುಬಿದ್ರೆ, ನಂತರ ಡಾಕ್ಟರ್ ಜೆರಾಲ್ಡ್ ಪಿಂಟೋ ಉಡುಪಿ ಸಂತೆಕಟ್ಟೆ ಅವರಿದ್ದಾರೆ, JP ರೊಡ್ರಿಗಸ್ ಪುತ್ತೂರು ಇವರು ಡೈರೆಕ್ಟರ್, ನಮ್ಮ ಐರಿನ್ ರೆಬೆಲ್ಲೋ ನಮ್ಮ ನಿರ್ದೇಶಕರು ಮೇಡಮ್ ಇಲ್ಲಿ ಇದ್ದಾರೆ ವೇದಿಕೆಯಲ್ಲಿ, ಹಾಗೆ ನಮ್ಮ ಜನರಲ್ ಮ್ಯಾನೇಜರ್ ಸುನೀಲ್ ಮಿನೇಜಸ್, ನಂತರ ನಮ್ಮ ಎಲ್ರೋಯ್ ಕಿರಣ್ ಕ್ರಾಸ್ಟೋ ಗಂಗೊಳ್ಳಿ ಬ್ಯಾಂಕಿನ ನಿರ್ದೇಶಕರು, ನಮ್ಮ ಆಲ್ವಿನ್ ಮೊಂತೇರೋ ಬ್ಯಾಂಕಿನ ನಿರ್ದೇಶಕರು, ಅಡ್ವೊಕೇಟ್ ರೋಷನ್ ಡಿಸೋಜಾ ಬ್ಯಾಂಕಿನ ನಿರ್ದೇಶಕರು, ನಂತರ ಮೆಲ್ವಿನ್ ವಾಸ್ ನಮ್ಮ ಡೈರೆಕ್ಟರ್, ಫೆಲಿಸ್ ಡಿಕ್ರೋಸ್ ಅವರು ಸರ್ ನಮ್ಮ ಡೈರೆಕ್ಟರ್ಸ್, ಎರಲ್ಡ್ ಮೊಂತೇರೋ ಡೈರೆಕ್ಟರ್, ಅನಿಲ್ ಪತ್ರಾವೋ ಡೈರೆಕ್ಟರ್ ಇದ್ದಾರೆ, ನಂತರ ಸುಶಾಂತ್ ಪ್ರೊಫೆಷನ್ ಡೈರೆಕ್ಟರ್, ಅಡ್ವೊಕೇಟ್ ಸುಶಾಂತ್ ಸರ್ಡನ ಪ್ರೊಫೆಷನ್ ಡೈರೆಕ್ಟರ್, ನಮ್ಮ ವಿನ್ಸೆಂಟ್ ಡೈರೆಕ್ಟರ್ಸ್ ಪಕ್ಲದವರು ಬಂಟ್ವಾಳದವರು, ನಮ್ಮ ಎಲ್ಲ ಡೈರೆಕ್ಟರ್ಸ್ಗಳು ವೇದಿಕೆಯಲ್ಲಿದ್ದಾರೆ.